ಆಹಾ, ಹೇಗಿದೆ? ವಾ 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 ವಾ, ನೈಸ್ 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 ನೈಸ್, ಸೂಪರ್ ಸೂಪರ್. ಜಿಂಕೆಗಳು ಪಾಪು ಹೆಂಗೆ ಓಡ್ತಾವೆ ನೋಡಿ. ಅಪ್ಪ ನೀವು ಅನ್ಕೋಬೋದು ಇದೇನು ಇಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ. ನೋಡಿ ನಾನು ಸಡನ್ನಾಗಿ ನಿಲ್ಲಿಸ್ಕೊಂಡೆ, ಅಂದರೆ ನಾನು ಫಾಸ್ಟಾಗಿ ಹೋಗ್ತಾ ಇಲ್ಲ, ಬಟ್ ಅದು ಕ್ಯಾಮ್ರಕ್ಕೆ ಆ ರೀತಿ ಕಾಣಿಸುತ್ತೆ ನೋಡು. ಅಲ್ಲೇ ನಿಂತಿದ್ದಾವೆ ಪಾಪ. ಬನ್ನಿ, ಏನು ಸಮಾಚಾರ? ಹಾಂ, ಪಯಣ ಬೆಟ್ಟ. ಜಿಂಕೆ ರಸ್ತೆ ದಾಟ್ತು, ಅದಕ್ಕೆ ಒಂದು ಕ್ಲಿಪ್ ತಗೊಂಡೆ. ಈಗ ಎಲ್ಲಿಗೆ? ಹಾಂ ಹಾಂ, ಬನ್ನಿ. ಸೊ ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಈ ಥರ ಪ್ರಾಣಿಗಳು ರಸ್ತೆಯನ್ನು ದಾಟ್ತಾ ಇರ್ತವೆ, ಬಿ ಕೇರ್ಫುಲ್. ಅರಣ್ಯ ಪ್ರದೇಶಗಳಿಗೆ ಆಗಮಿಸ್ತಕ್ಕಂಥ ವಾಹನಗಳು ಜೋಪಾನ, ನಿಧಾನಕ್ಕೆ ಬನ್ನಿ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ಸೊ ನೋಡಿರಿ ಅಲ್ಲಿ ನಾನು 50ರಲ್ಲಿ ಹೋಗ್ತಾ ಇದ್ದೀನಿ, ಇಲ್ಲಿ ನೋಡಿ ಎಷ್ಟು ಫಾಸ್ಟಾಗಿ ಕಾಣಿಸ್ತದೆ ನಾನು ಹೋಗ್ತಾ ಇರೋದು. ಅಂದರೆ ಈ ಕ್ಯಾಮ್ರಾ ಹಂಗೆ ಸೆರೆ ಹಿಡಿತದೆ ವೀಡಿಯೋನ, ಅರ್ಥ ಆಯ್ತಾ? ಏನು ಕಿತ್ಕೊಂಡು ಹೋಗ್ತಾ ಇದ್ದಾನೆ ನನಗೆ ಅರ್ಥ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ನೋಡಿ ಇಲ್ಲಿ ನೋಡಿ ಎಷ್ಟರಿದೆ. ಹಾಂ, 50ರಲ್ಲಿ ಇರುತ್ತೆ. 50ರಲ್ಲಿದ್ರೂ ಅದೇನೋ ಒಂಥರ ಕಿತ್ಕೊಂಡು ಹೋದಂಗೆ, ಏನು ಭಾರಿ ಫಾಸ್ಟಾಗಿ ಹೋಯ್ತಾವನೆ ಇವನು ಅನ್ನೋ ಹತ್ರ ಅದು ಕಾಣಿಸುತ್ತೆ. ತುಂಬ ಸಲ ಹೇಳಿದ್ದೀನಿ ನಾನು, ಸುಮಾರು ವಿಡಿಯೋ. ಸಾರ್ ನಿಧಾನಕ್ಕೆ ಹೋಗಿ ಸರ್, ಯಾಕೆ ಸರ್ ಅಷ್ಟು ಫಾಸ್ಟಾಗಿ ಹೋಗ್ತೀರಾ ಹೀಗೆ ಅಂತ ನಮ್ಮ ಫಾಲೋವರ್ಸು ಒಂದಷ್ಟು ಸಲಹೆಗಳನ್ನು ನೀಡ್ತಾ ಇರ್ತಾರೆ. ಬಟ್ ಅವರು ನಮ್ಮ ಒಳ್ಳೆದಕ್ಕೆ ನೀಡೋದು ಅಂತಕ್ಕಂಥದ್ದನ್ನ ನಾನು ಮನದಟ್ಟು ಮಾಡ್ಕೊತೀನಿ. ಸೊ ಪ್ರಾಣಿಗಳು ಓಹೋ ಎಲ್ಲ ಬಯಲಾಗೋಯ್ತಲ್ಲ ಗುರು, ಇದು ನೋಡಿ ಎಲ್ಲ ಬಯಲಾಗೋಯ್ತು. ಅಂದರೆ ಏನಕ್ಕೆ ಬಯಲಾಯಿತು ಅಂದರೆ, ಇಲ್ಲಿ ಒಂದು ಮಾರಕವಾದ ಒಂದು ಮರಗಳು, ಸರ್ಕಾರಿ ಮರಗಳು ಬೆಳೆದು ನಿಂತಿದ್ವು. ಸೊ ಅದನ್ನೆಲ್ಲ ಏನು ನೆಲಸಮ ಮಾಡ್ತಾಯಿದ್ದಾರೆ, ಅಂದರೆ ಆಲ್ಮೋಸ್ಟ್ ಬೇರು ಸಮೇತ ಕಿತ್ತು ಬಿಸಾಕ್ತಾ ಇದ್ದಾರೆ. ಯಾಕಂದರೆ ಅದು ನಮ್ಮ ಅರಣ್ಯ ಪ್ರದೇಶಗಳಿಗೆ ಮಾರಕ ಅಂತಕ್ಕಂಥದ್ದನ್ನ ನಾವು ಒಂದಷ್ಟು ಮಾಹಿತಿಯನ್ನು ಪಡೆದಿರ್ತೀವಿ. ನೋಡಿದ್ರಿ ಬೇರು ಸಮೇತ ಕಿತ್ತಾಕ್ತವ್ರೆ, ಅರ್ಧ ನೋಡಿ ಇಲ್ಲೆಲ್ಲ ಇದೆ. ಈ ಭಾಗವನ್ನು ಸಹ ಹಬ್ಕೊಂಡಿದೆ, ಅದನ್ನು ತೆಗಿತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಅಂದರೆ ಇಲ್ಲಿ ಲಕ್ಷಾಂತರ ರೂಪಾಯಿ ಮರಗಳು ಒಂದು ಪ್ರಯೋಜನ ಆಗಿದೆ, ಅದೊಂದು ಹೇಳ್ಬೋದು. ಲಕ್ಷಾಂತರ ರೂಪಾಯಿ ಹಣದ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳ್ಬೋದು ಅಷ್ಟೇ, ಸಿಂಪಲಾಗಿ ಹೇಳ್ಬೇಕಾರೆ. ಲಕ್ಷಾಂತರ ರೂಪಾಯಿ ಆದಾಯವನ್ನು ಕಂಡ್ಕೊಂಡಿರ್ತಾರೆ. ಯಾಕಂದರೆ ಅಷ್ಟೊಂದು ಮರಗಳಿದೆ ಇಲ್ಲಿ. ಅಲ್ಲೆಲ್ಲ ನೋಡ್ರಿ, ಅಲ್ಲೆಲ್ಲ ಒಳಗೆಲ್ಲ ವಾಡ್ದು ಆ ಟ್ಯಾಕ್ಟ್ರ್ಗಳೆಲ್ಲ ಎತ್ಕೊಬಂದು ನೋಡಿ ಇಲ್ಲೊಂದು ಜಾಗ ಅದು ಅಲ್ಲಿ ಹಾಕ್ತಾರೆ. ಸೊ ಅಲ್ಲಿಂದ ತಗೊಂಡೋಗಿ ನೋಡಿಲ್ಲ ಎಲ್ಲ ಕಡ್ದಾಕ್ತಾರೆ ನೋಡಿ, ಇಲ್ಲೆಲ್ಲ ಕಡ್ದತ್ತಾಗ ಎಲ್ಲನೂ ಉಪಸಮನ ಮಾಡ್ತಾವ್ರೆ. ಸೊ ಅದು ನಾನು ಪಡೆದಂಥ ಮಾಹಿತಿ. ಏನು ಅರಣ್ಯ ಪ್ರದೇಶಕ್ಕೆ ಮಾರಕ ನೋಡಿ, ಇಲ್ಲೆಲ್ಲ ಒಂದು ಕಡೆ ಸೇರಿಸ್ತಾರೆ. ತದನಂತರ ಅದನ್ನು ಆ ಲಾರಿಯವರು ಬಂದು ತುಂಬ್ಕೊಂಡು ಹೋಗ್ತಾರೆ, ಅರ್ಧ ಆಯ್ತಾ? ಸೊ ನೋಡಿ ಇಲ್ಲಿ ನೋಡ್ರಿ, ಲಾರಿಯಲ್ಲಿ ತುಂಬಿಸ್ತಾ ಇದ್ದಾರೆ ನೋಡ್ರಿ. ಇಲ್ಲಿ ಭಯಂಕರವಾಗಿ ಬೆಳೆದಿದೆ ಮಾತ್ರ. 3 ಲಾರಿ ನಿಂತದೆ ಗುರು, 3-4 ಲಾರಿ ನಿಂತೈತೆ. ನೋಡಿ ಈ ರೀತಿ. ಸೊ ಆಲ್ಮೋಸ್ಟ್ ಎಲ್ಲವನ್ನು ಕಡ್ದು ಎಲ್ಲನೂ ಉಪಸಮನ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ ಅದು ಅರಣ್ಯಕ್ಕೆ ಲಾಯಕ್ಕಿಲ್ಲ. ಸೊ ಅದನ್ನು ತೆರವುಗೊಳಿಸಿ ತದನಂತರ ಅದೇ ಜಾಗಕ್ಕೆ ಒಂದು ಉಪಯುಕ್ತಕರವಾದ ಮರಗಳನ್ನು ನೆಟ್ಟರೆ ಒಳ್ಳೆಯದು. ಸೊ ಅದರಿಂದ ಏನಾಗಿದೆ, ನಮ್ಮ ಈ ಕಡೆ ಚುಜ್ಜಲು ಮರ, ಈ ಉರುಗುಲು ಮರ, ಅವಕ್ಕೂ ಸಹ ತುಂಬ ಡ್ಯಾಮೇಜ್ ಆಗಿ ಅವು ಸಹ ಅನಾರೋಗ್ಯಕ್ಕೆ ಒಳಪಟ್ಟು ಅದು ಉಪಶಮನ ಆಗಿಬಿಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಆದ್ದರಿಂದ ದಯವಿಟ್ಟು ಈ ತರಹದ ಮರಗಳನ್ನು ತಂದು ಹಾಕಬೇಡಿ. ಸೊ ಇಲ್ಲಿ ನಮ್ಮ ಭಾಗ ಮಲೆಮಹದೇಶ್ವರ ಬೆಟ್ಟ ಭಾಗ ಆಲ್ಮೋಸ್ಟ್ ಎಲ್ಲ ಚುಜ್ಜಲು ಮರ, ಈ ಉರುಗುಲು ಮರ ಇವೇ ಪೌಷ್ಟಿಕವಾದ ಮರಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಪೌಷ್ಟಿಕವಾದ ಮರಗಳು, ಯಾಕಂದರೆ ತುಂಬ ಸಮೃದ್ಧಿಯಾಗಿರ್ತದೆ ನಮ್ಮ ಅರಣ್ಯ ಪ್ರದೇಶಗಳು ಆ ಮರಗಳಿದ್ದರೆ. ಇದು ಯಾವುದು ಇದು ಎಲ್ಲನೂ ಕಾಡನ್ನೇ ಮುಚ್ಕೊಂತದೆ, ಕೆಳಗಡೆ ಒಂದು ಹುಲ್ಲು ಸಹ ಬೆಳೆಯೋದಿಲ್ಲ. ಸೊ ಇದರಿಂದ ಏನಾಗುತ್ತೆ, ಅರಣ್ಯ ಅಷ್ಟು ಸಮೃದ್ಧಿಯಾಗಿರಲ್ಲ ಅಂತಕ್ಕಂಥದ್ದು ಒಂದಷ್ಟು ಹೇಳಿಕೆಗಳನ್ನು ಪಡೆದಿರ್ತೀವಿ. ಓಕೆ, ಮುಕ್ಕಳ್ಳಿ ಮಾರಮ್ಮನ ದರ್ಶನ ಮಾಡ್ಕೊಳ್ಳಿ. ಸೊ
ಸೊ ಇಲ್ಲಿ ಬ್ಯಾರಲ್ ಗೇಟ್ ಹಾಕಿದ್ದಾರೆ. ಇಲ್ಲಿ ಬ್ಯಾರಲ್ ಗೇಟ್ ದಯವಿಟ್ಟು ಗುದ್ಕೊಂಡು ಹೋಗಬೇಡಿ, ಒಂದಷ್ಟು ಜನ ಹೊಡ್ಕೊಂಡು ಹೊಟ್ಟೋಯ್ತಾರೆ. ಸೊ ನೋಡಿ, ಅದನ್ನ ಹೊಡ್ಕೊಂಡು ಹೋಗಿರೋದು, ಅದನ್ನ ಸ್ಟಡಿ ಮಾಡಿ ನಿಲ್ಲಿಸ್ತಕ್ಕಂಥದ್ದು ಒಂದು ವೀಡಿಯೋ ಹಾಕಿದ್ದೀನಿ, ವೀಕ್ಷಣೆ ಪಡೆಯಿರಿ. ನೋಡಪ್ಪ ಎಷ್ಟಿದೆ ಕಿಲೋಮೀಟ್ರ್ ನೋಡಿ. ಹಾಂ 45 ಇದೆ. ಹೆಂಗೆ ಓಡ್ತೈತೆ ನೋಡಿ ಗಾಡಿ, ಕಿತ್ಕೊಂಡು ಹೋದಂಗೆ ಕಾಣಿಸುತ್ತೆ. ಓಕೆ, ಥ್ಯಾಂಕ್ ಯು. ಬರೋದು ಬಂದಿದ್ದೀನಿ, ವೆಯ್ಟ್ ಮಾಡಿ. ನಮ್ಮ ತಾಳಬೆಟ್ಟದ ಒಡೆಯನ ದರ್ಶನ ಒಂದು ಸಲ ಮಾಡಿಸ್ಬಿಡ್ತೀನಿ. ಇಲ್ಲಿ ತನಕ ಬಂದುಬಿಟ್ಟಿದ್ದೀನಿ. ನೀವು ಒಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ಗಳನ್ನು ನಮ್ಮ ಚಾನಲ್ ಮೂಲಕ ಪಡೆಯಬೋದು. ಯಾಕಂದರೆ ಸೊ ಏನು ಮಹದೇಶ್ವರ ಬೆಟ್ಟ, ಈ ಒಂದು ಸಮೃದ್ಧಿಯಾದ ಒಂದು ವಾತಾವರಣ, ಹಾಗೆ ಸ್ವಾಮಿಯವರ ದರ್ಶನ, ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಮ್ಮ ವೀಡಿಯೋಗಳ ಮೂಲಕ. ಅರ್ಥ ಆಯ್ತಾ? ಒಂದಷ್ಟು ಜನ ನನ್ನ ಅಂತಾರೆ, ಆ ಥರ ವೀಡಿಯೋ ಮಾಡು, ಈ ಥರ ಮಾಡು, ಅವ್ರ ಬಗ್ಗೆ ಮಾಡು, ಇವ್ರ ಬಗ್ಗೆ ಮಾಡು ಅಂತ. ಅದು ಯಾರ ಬಗ್ಗೆನೂ ಮಾಡಲ್ಲ. ಅರ್ಥ ಆಯ್ತಾ? ನಮಗೇನು ದೋಚುತ್ತೆ ಅದನ್ನೇ ಮಾಡೋದು. ಆಮೇಲೆ ನಮ್ಮ ಪುಣ್ಯಕ್ಷೇತ್ರ ಏನಿದೆ ಇದ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ವೀಡಿಯೋ ಮಾಡೋ ಥರ ನನಗೆ ಬಿಂಬಿಸ್ತಾರೆ ಕೆಲವರು. ದೇವರನ್ನು ಮಾಡಲ್ಲಪ್ಪ. ಸೊ ಮಹದೇಶ್ವರ ಸನ್ನಿಧಿಯನ್ನು ನಾವು ಎಷ್ಟು ಪ್ರೌಡಾಗಿ ವೀಡಿಯೋ ಮಾಡ್ತೀವಿ, ಅಷ್ಟೇ ಪ್ರೌಡಾಗೇ ಇರ್ತೀವಿ ಅಷ್ಟೇ. ಅದು ಬಿಟ್ಬಿಟ್ಟು ನಾವು ಅದನ್ನ ನೆಗೆಟಿವ್ ಆಗಿ ನಾವು ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗಲ್ಲ. ಯಾಕಂದರೆ ಸ್ವಾಮಿಯವರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ರೆ ಅಷ್ಟೇ, ಮುಗಿದೋಯ್ತು ಕತೆ. ತಾಳಬೆಟ್ಟದ ಒಡೆಯನ ದರ್ಶನ ಕಣ್ಣು ತುಂಬ್ಕೊಳ್ಳಿ. ನಾನು ಅಂದ್ಕೊಂಡಾಗೆ ನೋಡಿ, ನಮ್ಮ ಕ್ಷೇತ್ರವನ್ನು ಬೇರೆ ಥರ ಬಿಂಬಿಸಿ ಪ್ರಚಾರ ಮಾಡಿದವರು ತುಂಬ ಜನ ಅಳಿಸೋಗ್ಬಿಟ್ಟಿದ್ದಾರೆ. ನಾನು ನೋಡಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ. ನಾನು ಯಾವತ್ತೂ ಅಷ್ಟೇ ಮಹದೇಶ್ವರರ ಸನ್ನಿಧಿಯನ್ನು ನಾನು ಯಾವತ್ತೂ ಅಷ್ಟೇ ಅದಕ್ಕೆ ನೆಗೆಟಿವ್ ಆಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಇಷ್ಟು ಹೇಳ್ತೀನಿ. ಸೊ ನೀವು ಯಾರ್ಯಾರೋ ನೀವು ಬಂದು ಒಂದಷ್ಟು ಜನ ಏನಂತೀರ, ಅದ್ರ ಬಗ್ಗೆ ಮಾಡು, ಇದ್ರ ಬಗ್ಗೆ ಮಾಡು ಅಂತ ಬಿಂಬಿಸ್ತೀರ. ನಾನು ಯಾವ ಕಾರಣಕ್ಕೂ ಆ ರೀತಿ ಮಾಡೋಕ್ಕಲ್ಲ. ನಿಮಗೆ ಏನು ಹೇಳ್ಬೇಕಂತನೂ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ನೀವು ಏನಾರು ಅಂದ್ಕೊಳ್ಳಿ, ಏನಾರು ಬೈಕೊಳ್ಳಿ, ಏನಾರು ಆಡ್ಕೊಳ್ಳಿ. ಸೊ ನಾವು ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ನಾನು ಹೇಳಿದ್ದೀನಿ ಅಷ್ಟೇ. ಧನ್ಯವಾದಗಳು.